ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವನ ವ್ಲಾಗ್ಸ್. ಇವತ್ತು ನಮ್ಮದು 3rd ಡೇ, ಅಂದರೆ ಇವತ್ತಿನಿಂದ ಹೊರಡ್ತಾ ಇದ್ದೀವಿ. ಇನ್ನು ರೂಮ್ಸ್ನೆಲ್ಲ ಖಾಲಿ ಮಾಡಿ ಲಗೇಜ್ನೆಲ್ಲ ವ್ಯಾನ್ಗೆ ಇಟ್ಟು ಆಮೇಲೆ ತಿಂಡಿಗೆ ಹೊರಟ್ವಿ. ತಿಂಡಿ ಮಾಡಬೇಕಾದ್ರೆ ಮತ್ತೆ ನನಗೆ ಮೂಡ್ ಆಫ್ ಆಯಿತು, ಯಾಕಂದರೆ ಅದೇ ಕೊಬ್ಬರಿ ಎಣ್ಣೆಲಿ ಅಡುಗೆ ಮಾಡಿದರು. ನನಗೆ ಊಟ ತಿಂಡಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂದರೂ ತಿನ್ಬೋದು, ಬಟ್ ಕೊಬ್ಬರಿ ಎಣ್ಣೆಲಿ ಹೆಂಗೆ ತಿನ್ನೋದು ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. ನನಗೆ ತಿನ್ನೋಕ್ಕಾಗಲೇ ಇಲ್ಲ, ಸೊ ನಾನು ಟಿಫಿನ್ ತಿನ್ನಲೂ ಇಲ್ಲ. ಆಮೇಲೆ ವ್ಯಾನಿಗೆ ಬಂದ್ಬಿಟ್ಟು ತುಂಬ ಹಸಿವಾಗ್ತಿತ್ತು ಆಲ್ರೆಡಿ ನನಗೆ. ಸೊ ನನ್ನ ಫ್ರೆಂಡ್ ಒಬ್ಬಳು ಮಾರಿ ಲೈಟ್ ಬಿಸ್ಕೆಟ್ ಇದೆ ಬ್ಯಾಗಲ್ಲಿ ಅಂತ ಹೇಳಿ ಕೊಡಿಸಿದ್ದು. ಅದು ಆ ಬಿಸ್ಕೆಟ್ ಬಂದು ಹಿಂದೆ ಗಾಡಿ ಡಿಕ್ಕಿಯಲ್ಲಿ ಇಟ್ಟಿದ್ರಲ್ಲ ಅಲ್ಲಿತ್ತು, ಮತ್ತು ವ್ಯಾನ್ ಅವ್ರಿಗೆ ಹೇಳಿ ತೆಗೆಸಿ ತೊಗೊಂಡಿದ್ದು. ಇನ್ನು ಫಾಲ್ಸ್ ತನಕ ಹೋಗೋ ಅಷ್ಟೊತ್ತಿಗೆ ನಾನು ಫುಲ್ ಸುಸ್ತಾಗೋಗಿದೆ. ಯಾವ ರೇಂಜಿಗೆ ಅಂತ ಅಂದರೆ, ಅಲ್ಲಿ ನಾನು ಇಳಿದ ತಕ್ಷಣ ವಾಮಿಟೇಷನ್ ಸ್ಟಾರ್ಟ್ ಆಯಿತು, ಬಟ್ ವಾಮಿಟ್ ಆಗಲಿಲ್ಲ. ಸೊ ಅಲ್ಲೇ ಅಂಗಡಿಲಿ ಇದ್ದವ್ರನ್ನ ನೋಡಿಬಿಟ್ಟು ಅವರೇ ಹೇಳಿ ಜಿಂಜರ್ ಜ್ಯೂಸ್ನ ಮಾಡಿಕೊಟ್ರು. ವಾಮಿಟೇಷನ್ಗೆ ಅದು ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ. ಇವಾಗ ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ 1 ಕಿಲೋಮೀಟರ್ ಟಿಕೆಟ್ ತೊಗೊಳಕ್ಕೆ, ಅಲ್ಲಿಂದ 1 ಕಿಲೋಮೀಟರ್ ಫಾಲ್ಸ್ಗೆ. ಹಲೋ, ಬರ್ತಾ ಇದ್ದೀವಿ. ಅದೇ ಗ್ರೀನ್ ಕಲರ್ ಏನೋ ಏನ್ರ ಇದು ನಿಮ್ಮ ಪರಿಸ್ಥಿತಿ? ಏನದು ವಾಟರ್ ಬಾಟಲ್ನ ತಲೆ ಮೇಲೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಕ್ಕೆ ಹೋಗಿ ಸ್ಟಂಟ್ ಮಾಡಿ ತರ ನೀರು ಕುಡಿತಾ ಇದ್ದಾರೆ ಇವಾಗ. ಹಿಂಗೆ ಕೈಯಲ್ಲಿ ಹಿಂಗೆಲ್ಲ ಇಟ್ಕೊಂಡು. ಸರ್ 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 ಅವ್ರಿಬ್ರೇ ಇರೋದು, ಇರ್ಲಿ ತಡೀರಿ. ಇನ್ನು ಫಾಲ್ಸ್ ಒಳಗೆ ಹೋಗೋಕ್ಕೂ ಮುಂಚೆ ಬ್ಯಾಗ್ ಚೆಕಿಂಗ್ ನಡೆಯುತ್ತೆ. ಸೊ ದಟ್ ನಾವೇನು ಪ್ಲಾಸ್ಟಿಕ್ ಐಟಮ್ಸ್ ತೊಗೊಂಡು ಹೋಗ್ತಿಲ್ಲ, ಅಲ್ಲಿ ಇಲ್ಲಿ ಎಸ್ಬಿಟ್ಟು ಗಲೀಜು ಮಾಡ್ತೀವಿ ಅಂತ. ಬಟ್ ನನ್ನ ಬ್ಯಾಗಲ್ಲಿ ಇದ್ದಿದ್ದು ಬಿಸ್ಕೆಟ್ ಪ್ಯಾಕೆಟ್ಸ್ನ ಅವ್ರು ಎತ್ಕೊಂಡ್ರು, ಬಟ್ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿ ನನ್ನ ಜೊತೆ ಇದ್ದವರೆಲ್ಲ ಬಿಸ್ಕೆಟ್ ಪ್ಯಾಕೆಟ್ನಾದರೂ ವಾಪಸ್ ಕೊಡಿಸಿದ್ರು. ಸೊ ದಟ್ ಅಲ್ಲಿ ಏನಾದರೂ ಹಸ್ವಾಯಿತು ಸುಸ್ತಾಯಿತು ಅಂದರೆ ನನಗಲ್ಲ ಅಂದ್ರೂ ಬೇರೆಯವ್ರಿಗಾದ್ರೂ ಅದು ಯೂಸ್ ಆಗ್ಬೋದು ಅಂತ. ಸೊ ಬಿಸ್ಕೆಟ್ನ ವಾಪಸ್ ಕೊಟ್ಟರು. ಗಾಯ್ಸ್, ಇವಾಗ ಎಲ್ಲರೂ ರೆಡಿ ಆಗಾಯಿತು ಬಟ್ಟೆ ಹಾಕ್ಕೊಂಡು. ಇವಾಗ ಏನಿದ್ರು ಡೈರೆಕ್ಟ್ ಫಾಲ್ಸ್ಗೆ ಹೋಗೋದು. ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಹೇಳಿದ್ರೆ ನಾನು ದಬಾಕೋತೀನಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ನಾ ಫಾಲ್ಸ್ ಹತ್ತತ್ರ ಹೋಗ್ತಾ ಇದ್ದಂಗೆ ಆ ಫಾಲ್ಸ್ದು ವಾಟರ್ ಸೌಂಡ್ ಎಷ್ಟು ಜೋರಾಗಿತ್ತು ಅಂದರೆ ಈ ಆಡಿಯೋ. ಇನ್ನು ನಾವು ಸ್ವಲ್ಪ ಜನ ಇಳ್ದೋಗೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಜನ ಇಳ್ದು ಆಲ್ರೆಡಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮತ್ತು ಇನ್ನೊಂದು ಏನು ಇಲ್ಲಿ ಬೇಜಾರು ಅಂತ ಅಂದರೆ, ಅಷ್ಟು ದೂರ ವಾಕ್ ಮಾಡಿಕೊಂಡು ಮತ್ತೆ ಅಪ್ ಹತ್ಕೊಂಡು ವಾಪಸ್ ಹೋಗೋಕ್ಕೆ ತುಂಬ ಸುಸ್ತಾಗುತ್ತೆ. ವಾಟ್ರಲ್ಲಿ ಆಡಿರುತ್ತೀವಲ್ಲ, ಅದಕ್ಕೆ. ಹೆಂಗಿತ್ತು ವಾಟರ್ ಫಾಲ್ಸ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನಾವು ಆಡಿದ್ಕಿಂತ ಹೋಗಿ ಅಲ್ಲ, ಇಲ್ಲಿಂದ ಹೋಗೋದು ಅದೇ ಜಾಸ್ತಿ ಆಯಿತು. ಅದೊಂದು ಸ್ವಲ್ಪ ಫ್ರೆಂಡ್ಸ್ ಇದ್ದರೆ ಗೊತ್ತಾಗಲ್ಲ, ಹೋಗೋದು ಬರೋದು ಗೊತ್ತಾಗಲ್ಲ. ಈಗ ನಾವಿಬ್ಬರೇ ಹೋಗ್ತಿದ್ದೀವಲ್ಲ, ಏನೋ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಗಾಯ್ಸ್, ಊಟ ಇಲ್ಲ ಗಾಯ್ಸ್, ಇದು ತಿನ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಹಸ್ವಾಗುತ್ತಲ್ಲ ನೀರಲ್ಲಿ ಆಟ ಆಡಿದ್ರೆ, ವಾಯ್ಸ್ ಚೇಂಜ್ ಆಗಿದೆ, ನಡೆಯೋದಕ್ಕೆ ಆಗ್ತಿಲ್ಲ, ಕಾಲೆಲ್ಲ ಶುಗರ್ ಆಗ್ತಿದೆ, ಮಳೆ ಬರ್ತಾ ಇದೆ, ಮಳೆ ಬೇರೆ ಬರ್ತಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮದು ಪ್ಲ್ಯಾನ್ ಇರೋದು ಮಾರ್ನಿಂಗ್ ಬೋಟಿಂಗ್ ಹೋಗಿ ಈಗ ಇದಕ್ಕೆ ಬರೋಣ ಅಂತ. ಬಟ್ ನಾವು ಬೋಟಿಂಗ್ ಕ್ಯಾನ್ಸಲ್ ಮಾಡಿ ಫಾಲ್ಸ್ಗೆ ಬರೋಕ್ಕೆ ಇದು ಮಾಡ್ಕೊಂಡ್ವಿ. ತುಂಬ ಒಳ್ಳೆ ಕೆಲಸ ಮಾಡ್ತೀವಿ, ಯಾಕಂದರೆ ಮಳೆ ಬರ್ತಿದೆ. ಇಲ್ಲ ಅಂದಿದ್ರೆ ನಮಗೆ ಫಾಲ್ಸು ಇಲ್ಲ, ಎಂಥದ್ದು ಇಲ್ಲ ಅನ್ನೋಂಗೆ ಆಗ್ತಿತ್ತು. ಕೂದಲೆಲ್ಲ ಬಾಚ್ಕೊಂಡಿಲ್ಲ, ಹೆಂಗೆ ಬೇಕು ಹಂಗೆ ಹೋಗ್ತಾ ಇದೀವಿ. ವಿಡಿಯೋ ನೋಡ್ಬೇಕಾದ್ರೆ ರೆಡಿ ಆಗ್ತೀವಿ. ನಾನೆಂತ ಮನ್ಕೋತೀನಿ, ವಿಡಿಯೋ ನೋಡ್ಬೇಕಾದ್ರೆ ರೆಡಿ ಮಾಡ್ಕೊಂಡು ಮಲ್ಕೊತೀವಿ. ಬಾಯ್. ಇಫ್ ಯು ಲೈಕ್ ದ ವಿಡಿಯೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಇಟ್ ವಾಸ್ ಆ ಲಾಸ್ಟ್ ಡೇ. ಬರುವಾಗ ಇರೋ ಖುಷಿ ಹೋಗುವಾಗ ಇರಲ್ಲ ಆಬ್ವಿಯಸ್ಲಿ. ಸೊ ಇಲ್ಲಿಗೆ ನಮ್ಮ ವಯನಾಡ್ ಟ್ರಿಪ್ ಮುಗೀತು. ಖಂಡಿತವಾಗ್ಲೂ ಈ ಟ್ರಿಪ್ ತುಂಬ ಮೆಮೊರೇಬಲ್ ಆಗಿರುತ್ತೆ. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ